ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ, ನಿಮ್ಮ ಲೈಫ್ಗೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಯಾರಿದ್ರು ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸ್ನಲ್ಲಿ ದೂರ ಆಗಿದ್ದೀರಾ, ಯಾವುದೇ ಒಂದು ಕ್ಲಾರಿಟಿ ಇಲ್ಲ, ಬ್ರೇಕಪ್ ಆಗಿದೆಯಾ ಇಲ್ವಾ ಅಂತ ನನಗೆ ಕ್ಲಾರಿಟಿ ಇಲ್ಲ. ಸೊ ಈ ರೀತಿ ಇರೋರಿಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿರೋರು ನಿಮ್ಮ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅವ್ರಿಗೆ ಸಹ ಈ ಒಂದು ವಿಡಿಯೋ ರೆಸೊನೇಟ್ ಆಗುವಂಥದ್ದು. ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ? ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಥವಾ ಏನಾದರೂ ನೀವು ಮಾಡ್ತಾಯಿದ್ರೆ ಅದು ಸಕ್ಸಸ್ ಆಗುತ್ತಾ, ಹೀಗೆ ನೋಡೋಣ. ಆ್ಯಂಡ್ ಕೋರ್ಸಸ್ ಯಾರಾದರೂ ಕಲ್ತ್ಕೊಳ್ಬೇಕು ಅಂತ ಇದ್ದರೆ, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ನಾನು ಟ್ಯಾರೋ ಕಲಿತು ನನ್ನ ಕರಿಯರ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನೀವು ಸಹ ಕಲಿಬಹುದು. ಟ್ಯಾರೋ, ಮನಿ ರೇಖಿ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಾದರೂ ಕಲಿಬೇಕು ಅಂತ ಇದ್ದರೆ ಯು ಕ್ಯಾನ್ ಆಲ್ಸೋ ಲರ್ನ್. ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಸೊ ಎನರ್ಜೈಸ್ಡ್ ಆಗಿರೋ ಬ್ರೇಸ್ಲೆಟ್ಸ್ ಯಾರಿಗಾದರೂ ಬೇಕಿದ್ದರೆ ಯು ಕ್ಯಾನ್ ಪರ್ಚೇಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮರೆತೆ. ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫ್ಗೆ ಬೇಕು, ನಿಮ್ಮ ಪಾರ್ಟ್ನರ್ನ ನೀವು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ, ಆ ಒಂದು ವೆಬಿನಾರ್ನ ನಾನು 1-on-1 ಸೆಷನ್ಸ್ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವಾಗ ಆ ಒಂದು ಸೆಷನ್ನ ತೊಗೊಳ್ತೀರಾ ಆಗ ನಿಮಗೆ ಆ ಸೆಷನ್ ಸಿಗೋ ಅಂಥದ್ದು, ಆ ವೆಬಿನಾರ್ ನೀವು ಅಟೆಂಡ್ ಮಾಡ್ಬೋದು. ಸೊ ಅದರಲ್ಲಿ ಲೈವ್ ಸೆಷನ್ ಇರುತ್ತೆ. ಸೊ ಅದನ್ನು ನೀವು 1-on-1 ಸೆಷನ್ ಬುಕ್ ಮಾಡಿಕೊಂಡು ನೀವು ತೊಗೊಳ್ಬೋದು. ಸೊ ಈ ಒಂದು ರೀಡಿಂಗ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೆ ಆದಷ್ಟು ರೆಸೊನೇಟ್ ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಈ ಒಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ತುಂಬ ಕನ್ಫ್ಯೂಷನ್ನಲ್ಲಿ ಇದ್ದೀರಾ ಅನಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ನಿಮಗೆ ನಂಬಿಕೆ ಇದೆ. ಅವ್ರು ನನ್ನ ಹತ್ರ ಬರ್ತಾರೆ, ಅವ್ರು ನನ್ನ ಜೊತೆ ಮಾತಾಡ್ತಾರೆ ಅನ್ನೋ ನಂಬಿಕೆ ನಿಮಗೆ ತುಂಬ ಇದೆ. ಬಟ್ ಇಲ್ಲಿ ನಿಮ್ಮ ಸರೌಂಡಿಂಗ್ಸ್ ಅಥವಾ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಇಲ್ಲಿ ನೆಗೆಟಿವ್ ಹೇಳಿದಾಗ ನೀವು ತುಂಬ ಲೋ ಹೋಗ್ತೀರಾ. ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ನಲ್ಲಿ ಕರೆಂಟ್ಲಿ ನೀವು ಜೀವನ ಮಾಡ್ತಾಯಿದ್ದೀರಾ. ನಿಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ಏನಾಗ್ತಾಯಿದೆ, ಸೊ ಅದು ಯಾವುದೂ ನಿಮ್ಗೆ ಗೊತ್ತಾಗ್ತಿಲ್ಲ. ತುಂಬ ಕನ್ಫ್ಯೂಷನ್ಸ್ ನಿಮಗೆ ಕ್ರಿಯೇಟ್ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಟ್ರಸ್ಟ್ ವರ್ತಿ ಇದ್ದಾರೆ. ಸೊ ನಿಮ್ಮ ಲೈಫ್ಗೆ ಅವರು ಒಳ್ಳೆಯವರಾಗಿದ್ದಾರೆ ಆ್ಯಂಡ್ ಒಳ್ಳೆಯವರಾಗಿರ್ತಾರೆ ಅಂತಲೇ ಹೇಳ್ತೀನಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಲ್ಲಿ ಕೆಲವೊಬ್ಬರು ದೂರ ಆಗಿರ್ಬೋದು. ಸೊ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ನೂ ಹಾಗೇ ಇದೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ. ಬಟ್ ಆದಷ್ಟು ಬೇಗ ಅವರು ರಿಟರ್ನ್ ಬರ್ತಾರೆ, ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅಂತ ಹೇಳ್ತೀನಿ. ಸೊ ರಿಯೂನಿಯನ್ ಚಾನ್ಸಸ್ ಇದೆ. ಬಟ್ ಕರೆಂಟ್ಲಿ ಏನೇ ಒಂದು ಪ್ರಯತ್ನ ಮಾಡ್ತಾಯಿದ್ರು ಸಹ ಇಲ್ಲಿ ದೂರನೇ ಇದ್ದೀರಾ. ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ಅಷ್ಟೇ ಪ್ರೀತಿ ಇದೆ ಇನ್ನೂ. ಬಟ್ ಯಾವುದೋ ಒಂದು ಇಶ್ಯೂಸಿಂದ ಇಲ್ಲಿ ಹಾಗೆ ಇನ್ನೂ ದೂರ ಇದ್ದಾರೆ. ನಿಮಗೆ ಕೆಲವೊಂದು ಬಾರಿ ಅನ್ನಿಸ್ತಾ ಇರ್ಬೋದು, ನಾನೀಗ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕಾ, ವೆಯ್ಟ್ ಮಾಡಬೇಕಾ, ಏನೂ ಗೊತ್ತಾಗ್ತಿಲ್ಲ ನಿಮಗೆ. ಬೇರೆ ಪ್ರಪೋಸಲ್ಸ್ ನಿಮಗೆ ಬರ್ತಾ ಇರ್ಬೋದು, ಅದನ್ನ ಸಹ ನೀವು ರಿಜೆಕ್ಟ್ ಮಾಡ್ತಾ ಇರ್ಬೋದು ಇಲ್ಲಿ. ಬಟ್ ಯಾರಿಗೂ ಹೇಳ್ತಾ ಇಲ್ಲ. ಬಟ್ ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಬೇರೆ ಪ್ರಪೋಸಲ್ಸ್ನ. ಸೊ ಆ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಾ ಕರೆಂಟ್ಲಿ. ಬಟ್ ಈ ರಿಲೇಷನ್ಶಿಪ್ನಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಸೊ ನಾಟ್ ಟು ವರಿ ಮಾಡ್ಕೊಳ್ಳೋದು ಬೇಡ. ಸೊ ನಿಮ್ಮ ಪರ್ಸನ್ ಟ್ರಸ್ಟ್ ವರ್ತಿ ಇದ್ದಾರೆ, ನಿಮ್ಮ ನಂಬಿಕೆನ ಅವರು ಉಳಿಸ್ಕೊಳ್ತಾರೆ ಅಂತ ರೀಡಿಂಗ್ ಹೇಳ್ತಾ ಇದೆ. ಆದಷ್ಟು ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ ಅದ್ರ ಕಡೆಗೆ ಫೋಕಸ್ ಮಾಡಿ, ಅದನ್ನು ನಂಬಿ ಅಂತ ಹೇಳ್ತೀನಿ. ಸೊ ನಿಮ್ಮ ಇಂಟ್ಯೂಷನ್ಸ್ನ ಬಿಟ್ಟು ಬೇರೆದವ್ರ ಮಾತಿಗೆ ಜಾಸ್ತಿ ಕಿವಿ ಕೊಡಬೇಡಿ. ಬಿಕಾಸ್ ಬೇರೆಯವರು ಯಾವಾಗಲೂ ನೆಗೆಟಿವೇ ಹೇಳೋದು, ಪಾಸಿಟಿವ್ ಆಗಿ ಹೇಳೋ ಅಂಥ ಪೀಪಲ್ಸ್ ಸ್ವಲ್ಪ ಕಡಿಮೆನೇ ಇರ್ತಾರೆ ನಮ್ಮ ಸುತ್ತ. ಯಾರಿಗಾದರೂ ಸ್ಪಿರಿಚುವಲ್ ಸೈಡ್ ನಾನು ವರ್ಕ್ ಮಾಡಬೇಕು ಅನಿಸ್ತಾ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ.
ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಇವಾಗ ನಿಮಗೆ. ನಿಮ್ಮ ಮನಸ್ಸು ಈಗ ಕರೆಂಟ್ಲಿ ಪ್ರೀತಿನ ಬಯಸ್ತಾ ಇದೆ. ನನಗೆ ಯಾರಾದರೂ ಪ್ರೀತಿ ತೋರಿಸೋರು ಇರಬೇಕಿತ್ತು, ಸೊ ನನ್ನನ್ನು ಕೇರ್ ಮಾಡೋರು ಇರಬೇಕಿತ್ತು ಅನ್ನೋ ಒಂದು ಮನಸ್ಥಿತಿ ನಿಮ್ಮದಾಗಿದೆ. ಅಲ್ಲಿ ನಿಮ್ಮ ಪರ್ಸನ್ಗೂ ಸಹ ಇದೆ ಫೀಲ್ ಆಗ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಸೋಲ್ಮೇಟ್ ಕನೆಕ್ಷನ್ನಲ್ಲಿ ಸಹ ಇದ್ದೀರಾ. ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಇದ್ದಾಗ ಏನೇ ಆದರೂ ಸಹ ಇಬ್ಬರಿಗೂ ಗೊತ್ತಾಗ್ಬಿಡ್ತಿತ್ತು. ಸೊ ಆ ಒಂದು ಸೋಲ್ ಕನೆಕ್ಷನ್ ಇಲ್ಲಿ ಇರ್ತಿತ್ತು. ಆ್ಯಂಡ್ ಈಗಲೂ ಸಹ ಸೋಲ್ಮೇಟ್ ಕನೆಕ್ಷನ್ನಲ್ಲಿ ಇದ್ದೀರಾ. ಸೊ ಅದಕ್ಕೋಸ್ಕರ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಆದಷ್ಟು ಬೇಗ ನಿಮಗೆ ಕೆಲವೊಂದು ಟ್ರೂತ್ ಗೊತ್ತಾಗುವಂಥ ಚಾನ್ಸಸ್ ಇದೆ. ನಿಮ್ಮಿಂದ ಏನೋ ಒಂದು ವಿಷಯನ ನಿಮ್ಮ ಪಾರ್ಟ್ನರ್ ಇಲ್ಲಿ ಮುಚ್ಚಿಟ್ಟಿರ್ಬೋದು. ಸೊ ಅದೆಲ್ಲ ಸಹ ಇಲ್ಲಿ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಒಂದು ಲೈಟ್ ಅನ್ನೋದು ಫಾರ್ಮ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕರೆಂಟ್ಲಿ ಅವ್ರ ಲೈಫಲ್ಲಿ. ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಇರ್ಬೋದು ಅವರಿಗೆ. ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಬಿಸ್ನೆಸ್ ಅಥವಾ ವರ್ಕ್ ಮಾಡ್ತಾಯಿದ್ರು ಸಹ ಅಲ್ಲಿ ಇನ್ಕ್ರಿಮೆಂಟ್ ಆಗದೆ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗದೆ ಇರ್ಬೋದು. ತುಂಬ ನೆಗೆಟಿವ್ ಸರೌಂಡಿಂಗ್ಸ್ನಲ್ಲಿ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಇದ್ದಾರೆ. ಅವ್ರು ಇರೋವಂಥ ಸರೌಂಡಿಂಗ್ ಅಷ್ಟು ಚೆನ್ನಾಗಿಲ್ಲ. ಫೈನಾನ್ಷಿಯಲಿ ಅವರು ಸ್ಟೇಬಲ್ ಇಲ್ಲದೆ ಇರೋದ್ರಿಂದ ನಿಮಗೆ ಯಾವುದೇ ಕಮಿಟ್ಮೆಂಟ್ ಅವರು ಕೊಡ್ತಾ ಇಲ್ಲ. ಸೊ ನಾನು ಫೈನಾನ್ಷಿಯಲಿ ಇಲ್ಲಿ ಸೆಟಲ್ ಆಗಿಲ್ಲ. ನನ್ನ ಪರ್ಸನ್ಗೆ ನಾನು ಏನು ಅಂತ ಕಮಿಟ್ಮೆಂಟ್ ಕೊಡಲಿ, ಅವ್ರಿಗೆ ಯಾವ ಪ್ರಾಮಿಸನ್ನು ನಾನು ಕೊಡಲಿ ಅನ್ನೋ ಒಂದು ಮನಸ್ಥಿತಿ ನಿಮ್ಮ ಪಾರ್ಟ್ನರ್ದಾಗಿದೆ. ನಿಮ್ಮ ಪರ್ಸನ್ ತುಂಬ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿರ್ಬೋದು. ಪ್ರಿಪೇರಿಂಗ್ ಫಾರ್ ಗಿಫ್ಟ್ ಅಂತ ಹೇಳ್ತೀನಿ. ನಿಮಗೋಸ್ಕರ ಏನೋ ಒಂದು ಅವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಇದನ್ನು ನನ್ನ ಪರ್ಸನ್ಗೆ ನಾನು ಹೇಳಬೇಕು, ಅವರು ಇದನ್ನು ಕೇಳಿದ್ರೆ ತುಂಬ ಖುಷಿ ಪಡ್ತಾರೆ ಅನ್ನೋ ಒಂದು ವಿಚಾರನ ಅವರು ನಿಮಗೆ ಹೇಳಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅವರಿಗೆ ಏನು ಅನಿಸುತ್ತೆ ಅದನ್ನು ಅವರು ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದನ್ನೇ ಅವರು ಮಾಡ್ತಾರೆ. ಕೆಲವೊಂದು ಬಾರಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಇವರು. ಆ್ಯಂಡ್ ರಿಯೂನಿಯನ್ ಚಾನ್ಸಸ್ ಆಗುತ್ತೆ. ಸೊ ವೆಯ್ಟ್ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಿಗೆಲ್ಲ ಒನ್ ಸೆಷನ್ ಬೇಕು, ಹೌ ಟು ಅಟ್ರಾಕ್ಟ್ ಯುವರ್ ಸ್ಪೆಸಿಫಿಕ್ ಪರ್ಸನ್ ಆರ್ ಸೋಲ್ಮೇಟ್, ಸೊ ಒನ್ ಸೆಷನ್ನ ತೊಗೊಳ್ಬೋದು. ಆ್ಯಂಡ್ ಆಲ್ಸೋ ಪರ್ಸನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಸಹ ಅವೈಲಬಲ್ ಇದೆ. ಅದನ್ನು ಸಹ ನೀವು ತೊಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.